ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪಾಟ್ ಪೇಂಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಸೊ ನಾನಿವತ್ತು ಇಂಡೋರ್ ಪ್ಲ್ಯಾಂಟ್ನ ಪಾಟ್ನ ಹೇಗೆ ಪೇಂಟ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಫಸ್ಟು ಪಾಟ್ನ ಕ್ಲೀನಾಗಿ ಒರೆಸ್ಕೊಳ್ಳಿ. ಸೊ ಅದು ಡಸ್ಟ್ ಇರೋದ್ರಿಂದ ಪೇಂಟ್ ಎಲ್ಲ ಮಾಡಿದರೆ ಸರಿಯಾಗಿ ಕೂರೋದಿಲ್ಲ. ಹಾಗಾಗಿ ಫಸ್ಟು ಒದ್ದೆ ಬಟ್ಟೆಲಿ ನಾನು ಒರೆಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಬೇಸ್ ಕಲರ್ ಆಗಿ ವೈಟ್ ಆಕ್ರೆಲಿಕ್ ಕಲರ್ನ ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿರೋ ಅಂಥ ಮೆಥಡಲ್ಲಿ ಪೇಂಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಹಾಗೆ ಇದು ಪೇಂಟಿಂಗ್ ಬರೋಲ್ಲ ಅಂದವ್ರು ಕೂಡ ಈಸಿಯಾಗಿ ಮಾಡ್ಬೋದು. ಸೊ ವಿಡಿಯೋನ ಕೊನೆ ತನಕ ನೋಡಿ, ಹೇಗೆ ಪೇಂಟ್ ಮಾಡ್ತೀನಿ ಅಂತ ನಿಮಗೂ ಗೊತ್ತಾಗುತ್ತೆ. ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ. ಇಲ್ಲಿ ನಾನು ಫುಲ್ ಕಂಪ್ಲೀಟಾಗಿ ವೈಟ್ ಕಲರ್ ಆಕ್ರೆಲಿಕ್ ಪೇಂಟ್ನ ಬೇಸ್ ಕೋಟಾಗಿ ಅಪ್ಲೈ ಮಾಡಿ ಆದಮೇಲೆ ಇದನ್ನು ನಾನು ಡ್ರೈ ಮಾಡೋಕ್ಕೆ ಇಡ್ತೀನಿ. ಫುಲ್ ಕಂಪ್ಲೀಟಾಗಿ ಡ್ರೈ ಆಗಬೇಕು ಇದು. ಸೊ ನಾನು ಇದನ್ನ ಡ್ರೈ ಮಾಡೋಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಪಾಟ್ಗೆ ಪೇಂಟ್ ಮಾಡ್ಕೊಳ್ಳೋಕ್ಕೆ ಕಲರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ವೈಟ್ ಮತ್ತು ರೆಡ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸೊ ದಟ್ ನನಗೆ ಪೀಚ್ ಕಲರ್ ಸಿಗುತ್ತೆ. ಸೊ ನಿಮಗೆ ಯಾವ ಕಲರ್ ಬೇಕು ಅಂತ ನಿಮಗೆ ಇಷ್ಟ ಆಗೋ ಕಲರ್ನ ನೀವು ಮಿಕ್ಸ್ ಮಾಡಿಕೊಂಡು ತೊಗೊಳ್ಬೋದು ಅಥವಾ ಡೈರೆಕ್ಟಾಗಿ ಕೂಡ ತೊಗೊಳ್ಬೋದು. ಸೊ ನಾನು ಇವಾಗ ತಗೊಂಡಿರೋ ಪಾಟ್ ಆಲ್ರೆಡಿ ಪೇಂಟ್ ಮಾಡಿದ್ದೀನಿ ಬೇಸ್ ಕೋಟ್ನ. ಸೊ ನೆಕ್ಸ್ಟ್ ನಾನು ಇದನ್ನು ಕಿಚನಲ್ಲಿ ಇಡೋದ್ರಿಂದ ನಾನು ಇದನ್ನ ವಾಟರ್ ಮೆಲನ್ ಥೀಮಾಗಿ ಪೇಂಟ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಸೊ ನಾನಿವಾಗ ಪಿಂಕಿಶ್ ಕಲರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸ್ಪಾಂಜ್ ತೊಗೊಂಡು ಅಪ್ಲೈ ಮಾಡ್ತಿದ್ದೀನಿ. ಆವಾಗ ನಿಮಗೆ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಕೆಳಗಡೆ ನಾನು ರೆಡಿಶ್ ಪಿಂಕ್ನ ಅಪ್ಲೈ ಮಾಡಿ ಆದಮೇಲೆ ಮೇಲ್ಗಡೆ ಗ್ರೀನ್ ಕಲರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಕೂಡ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಆಮೇಲೆ ನಾನು ನೆಕ್ಸ್ಟ್ ಪಾರ್ಟ್ನ ಪೇಂಟ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಕಲರ್ ಮರ್ಜ್ ಆಗುತ್ತೆ. ಸೊ ಇದು ಡ್ರೈ ಆದಮೇಲೆ ನಾನು ಬ್ಲ್ಯಾಕ್ ಕಲರಲ್ಲಿ ಸೀಡ್ಸ್ ಥರ ಡ್ರಾಯಿಂಗ್ ಮಾಡ್ತಾಯಿದ್ದೀನಿ. ಸೊ ಆವಾಗ ನಿಮಗೆ ಇದು ಕಂಪ್ಲೀಟಾಗಿ ವಾಟರ್ ಮೆಲನ್ ಥರ ಕಾಣಿಸುತ್ತೆ. ಹಾಗೆ ನನ್ನ ಚಾನಲಲ್ಲಿ ಟ್ರಾವೆಲ್ ಬ್ಲಾಗ್ ಕೂಡ ಮಾಡಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋಗಳನ್ನು ಕೂಡ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಇದನ್ನ ಕಂಪ್ಲೀಟ್ ಮಾಡಿಕೊಂಡು ಇದನ್ನು ಕೂಡ ಡ್ರೈ ಮಾಡೋಕ್ಕೆ ಇಡ್ತೀನಿ. ನೆಕ್ಸ್ಟ್ ಪಾಟ್ಗೆ ನಾನು ಪೀಚ್ ಕಲರ್ ಅಪ್ಲೈ ಮಾಡ್ತಾಯಿದ್ದೀನಿ. ಆವಾಗಲೇ ನಾನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದೇ ಕಲರ್ ಇದು. ಸೊ ಇದನ್ನು ಕೂಡ ಕಂಪ್ಲೀಟಾಗಿ ಪೇಂಟ್ ಮಾಡ್ಕೊಂಡಾದ್ಮೇಲೆ ಡ್ರೈ ಮಾಡೋಕೆ ಇಡಬೇಕಾಗತ್ತೆ. ವಿಡಿಯೋ ಕೊನೆ ತನಕ ನೋಡಿ. ನಿಮಗೆ ಯಾವ ಪಾಟ್ ಪೇಂಟಿಂಗ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಕಂಪ್ಲೀಟಾಗಿ ಡ್ರೈ ಆಗೋ ತನಕ ನಾವು ನೆಕ್ಸ್ಟ್ ಪಾಟ್ನ ಪೇಂಟ್ ಮಾಡೋಣ. ಆವಾಗಲೇ ನಾನು ಬೇಸ್ ಕೋಟ್ನ ಅಪ್ಲೈ ಮಾಡಿಟ್ಟಿದ್ದೀನಿ. ಸೊ ಇದಕ್ಕೆ ನಾನು ಮೇಲ್ಗಡೆ ಯಾವ ಥರ ಗ್ರೀನರಿ ಆಗಿದೆಯೋ ಅದೇ ಥರ ಪೇಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ದಟ್ ನಾನು ಕೆಳಗಡೆ ಇದಕ್ಕೆ ಮಡ್ ಎಫೆಕ್ಟ್ ಬರಲಿ ಅಂತಂದು ಬ್ರೌನ್ ಕಲರಲ್ಲಿ ಪೇಂಟ್ ಮಾಡ್ಕೊಳ್ತಿದ್ದೀನಿ. ಇದು ಅನ್ಇವನ್ ಆಗಿ ಪೇಂಟ್ ಮಾಡ್ಕೊಂಡಿದ್ದೀನಿ ಸೊ ದಟ್ ಎಫೆಕ್ಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೆಕ್ಸ್ಟ್ ನಾನು ಗ್ರೀನ್ ಕಲರ್ ಪೇಂಟ್ ತೊಗೊಂಡಿದ್ದೀನಿ. ಗ್ರೀನ್ ಕಲರ್ ಪೇಂಟ್ ತೊಗೊಂಡು ನಾನು ಪ್ಲ್ಯಾಂಟ್ಸ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬ ಈಸಿಯಾಗಿರುತ್ತೆ. ಜಸ್ಟ್ ಒಂದು ಸ್ಟ್ರೋಕ್ ಅಪ್ಲೈ ಮಾಡಿದರೆ ಆಯಿತು. ನೋಡ್ತಾ ಇರ್ಬೋದು ನೀವು, ಕಾಣಿಸ್ತಾ ಇದೆ ನಿಮಗೂ ಅನಿಸುತ್ತೆ. ಈ ಥರ ಅಪ್ಲೈ ಮಾಡಿಕೊಂಡ್ರೆ ಇದನ್ನು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಂಪ್ಲೀಟ್ ಆದಮೇಲೆ. ಇಲ್ಲಿ ನಾನು ಎಲ್ಲ ಆಕ್ರೆಲಿಕ್ ಕಲರ್ನೇ ಯೂಸ್ ಮಾಡಿರೋದು. ಜಾಸ್ತಿ ಕ್ಲೋಸಾಗೇ ಡ್ರಾ ಮಾಡ್ಕೊಳ್ಳಿ ನೀವು, ಪೇಂಟ್ ಮಾಡ್ಕೊಳ್ಳಿ ನೀವು. ಸೊ ಚೆನ್ನಾಗಿ ಕಾಣಿಸುತ್ತೆ ಎಫೆಕ್ಟು ಫುಲ್ ಬುಷಿಯಾಗಿ. ಸೊ ಇದೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಇದ್ರ ಮೇಲ್ಗಡೆ ಫ್ಲವರ್ನ ಡ್ರಾ ಮಾಡ್ತಾಯಿದ್ದೀನಿ. ಪ್ಲ್ಯಾಂಟ್ಸ್ ರೆಡಿ ಆದ ತಕ್ಷಣ ನಾನು ಫ್ಲವರ್ ಡ್ರಾ ಮಾಡ್ಕೊಳ್ತಿದ್ದೀನಿ ಮೇಲ್ಗಡೆ. ಇದು ನಾನು ರೆಡ್ ಮತ್ತು ಯೆಲ್ಲೋ ಕಲರ್ ಯೂಸ್ ಮಾಡಿಕೊಂಡು ಪೇಂಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ತೊಗೊಂಡು ನೀವು ಪೇಂಟ್ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ಸ್ಮಾಲ್ ಫ್ಲವರ್ಸ್ನ ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಕಂಪ್ಲೀಟಾಗಿ ಫ್ಲವರ್ಸ್ನ ಪೇಂಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಫ್ಲವರ್ಸ್ ಮಧ್ಯ ಯೆಲ್ಲೋ ಕಲರ್ ಡಾಟ್ ಇಡ್ತಾಯಿದ್ದೀನಿ. ಇದರಿಂದ ಚೆನ್ನಾಗಿ ಎಫೆಕ್ಟ್ ಕಾಣಿಸುತ್ತೆ, ಹೈಲೈಟ್ ಆಗುತ್ತೆ ಫ್ಲವರ್ಸು ಅಂತ. ಸೊ ಇದನ್ನು ಕೂಡ ಕಂಪ್ಲೀಟ್ ಆಯಿತು. ಡ್ರೈ ಮಾಡೋಕ್ಕಿಟ್ಟು ನಾನು ಆವಾಗಲೇ ಪೇಂಟ್ ಮಾಡ್ಕೊಂಡಿರೋ ಪಾಟ್ನ ತೊಗೊಂಡಿದ್ದೀನಿ ನೆಕ್ಸ್ಟು ಪೇಂಟ್ನ ಮಾಡ್ಕೊಳ್ಳೋದಕ್ಕೆ. ಇದು ಕೂಡ ತುಂಬಾ ಈಸಿಯಾಗಿದೆ. ಇದು ಕೂಡ ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಪೇಂಟ್ ಮಾಡ್ಕೊಳ್ಳಿ. ಹಾಗೆ ಯಾವ್ದು ಎಫೆಕ್ಟ್ ಬೇಕು, ಯಾವುದು ಥರ ನಿಮಗೆ ಶೇಪಲ್ಲಿ ಡಿಸೈನ್ಸ್ ಬೇಕು ಆ ಥರ ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ ಟ್ರಯಾಂಗಲ್ ಶೇಪ್ ತೊಗೊಂಡಿದ್ದೀನಿ. ಸೊ ಈ ಥರ ಟ್ರಯಾಂಗಲ್ ಆಗಿ ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪೇಂಟಿಂಗ್ ಆದಮೇಲೆ, ನೀವು ಕೂಡ ನೋಡ್ಬೋದು. ಸೊ ಈ ಪಾಟ್ನ ನಾನು ಪೇಂಟ್ ಮಾಡ್ಕೊಂಡಾದ್ಮೇಲೆ ಎಲ್ಲದಕ್ಕೂ ನಾನು ವಾರ್ನಿಷ್ ಅಪ್ಲೈ ಮಾಡ್ತಿದ್ದೀನಿ. ವಾರ್ನಿಷ್ ಅಪ್ಲೈ ಮಾಡೋದ್ರಿಂದ ನಿಮಗೆ ಪೇಂಟ್ ತುಂಬ ಟೈಮ್ ಬಾಳಿಕೆ ಬರುತ್ತೆ. ನೀವು ಕಂಪಲ್ಸರಿ ಇದನ್ನ ಅಪ್ಲೈ ಮಾಡಲೇಬೇಕು, ಇಲ್ಲಾಂದರೆ ನಿಮಗೆ ಪೇಂಟ್ ಪೀಲ್ ಆಗುತ್ತೆ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್.